ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಜೋಟಿಯಲ್ಲಿ ಕಳೆದ ರಾತ್ರಿ ಸುಮಾರು 12 ಗಂಟೆಯ ಸಮಯದಲ್ಲಿ ಹೋಟೆಲ್ನಲ್ಲಿ 3 ಸಿಲಿಂಡರ್ ಸ್ಫೋಟಗೊಂಡಿವೆ. ಈ ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದ್ದಲ್ಲದೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ತೆಕ್ಕಲಕೋಟೆ ಪಟ್ಟಣದ ಹೊರವಲಯದ ಸಿರುಗುಪ್ಪ ಮುಖ್ಯ ರಸ್ತೆಯಲ್ಲಿ ಇರುವ ತಿರುಮಲ ಹೋಟೆಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅಲ್ಲಿನ ಕೆಲವರು ರಾತ್ರಿ ಕರೆ ಮೂಲಕ ಸಿರುಗುಪ್ಪ ಮಾಜಿ ಶಾಸಕರ ಮಗ ಎಂಎಸ್ ಸಿದ್ದಪ್ಪ ತೆಕ್ಕಲಕೋಟೆ ಅವರಿಗೆ ತಿಳಿಸಿದ್ದಾರೆ. ವಿಷಯ ತಿಳಿಸಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿ ವಿಷಯ ತಿಳಿಸಿ ಬೆಂಕಿಯನ್ನ ನಂದಿಸಲಾಯಿತು. ಈ ಅವಘಡದಿಂದ ಕುಟುಂಬಸ್ಥರ 9 ಜನರಲ್ಲಿ 8 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದು, ಓರ್ವ ಬಾಲಕನಾದ ಶ್ರೀನಿವಾಸ ಮಾತ್ರ ಗಾಯಗೊಂಡಿದ್ದಾನೆ. ಅವರನ್ನ ಚಿಕಿತ್ಸೆಗೆ ತೆಕ್ಕಲಕೋಟೆ ಪಟ್ಟಣದ ಆರೋಗ್ಯ ಕೇಂದ್ರಕ್ಕೆ ಸಿದ್ದಪ್ಪನವರು ಸ್ವತಃ ಅವರ ಕಾರಿನಲ್ಲಿ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಇರದ ಕಾರಣ ಅದೇ ಕಾರಿನಲ್ಲಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಹೋಟೆಲ್ ಮಾಲೀಕ ಈರಣ್ಣನವರಿಗೆ ಆರ್ಥಿಕ ಸಹಾಯ ನೀಡಿ ನಾವು ನಿಮ್ಮ ಜೊತೆ ಇರುವುದಾಗಿ ಧೈರ್ಯ ತುಂಬಲಾಯಿತು. ನೀವು ಅಲ್ಲೇ ಮಕ್ಕಳಾಗ ಇದು ಮಾಡಕ್ ಬರಲ್ಲ ಮಕ್ಕಳು ವರದಿ ಸಿದ್ದು ಸಿರುಗುಪ್ಪ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.